ಆದರೆ ಧರ್ಮರಾಜ ತನ್ನ ಮನೆಯಲ್ಲಿ ತಾನು ರಾಜ್ಯವಾಳ್ತಾ ಸುಖವಾಗಿದ್ದಾನೆ. ಆ ರಾಜಸೂಯದಲ್ಲಿ ಅವರಿಗೆ ಸಾಮ್ರಾಜ್ಯ ಪಟ್ಟಾಭಿಷೇಕವಾದದ್ದು ನೋಡಿ ಸಹನೆಯಾಗದೆ ಜೂಜಾಟಕ್ಕೆ ಕರೆದದ್ದು ದುರ್ಯೋಧನ. ಇವರು ಹೋದದ್ದಲ್ಲ, ಕರೆದಾಗ ಹೋದದ್ದು. ಆಗ ಯದಿ ಕುಂತೀಸುತಂ ಗೇಹೆ ಕ್ರೀಡಂತಂ ಭ್ರಾತೃಭಿಸ್ಸಹ ಅಭಿಗಮ್ಯ ಜಯೇಯುಸ್ತೆ ತತ್ತೇಷಾಂ ಧರ್ಮತೋ ಭವೇ. ಬಹಳ ಮಹತ್ವದ ಶ್ಲೋಕ ಇದು. ಸಮಾಹೂಯತು ರಾಜಾನಂ ಕ್ಷತ್ರಧರ್ಮರತಂ ಸದಾ ನಿಕೃತ್ಯ, ಮೋಸದಿಂದ ಗೆದ್ದಿದ್ದಾರೆ. ನಿಕೃತಿ ಅಂದ್ರೆ ಮೋಸ. ನಿಕೃತ್ಯ ಜಿತವಂತಸ್ತೆ ಕಿನ್ನು ತೇಷಾಂ ಪರಂ ಶುಭಂ. ಇನ್ನೇನು ಒಳಿತಿದೆ, ಏನು ಒಳ್ಳೆಯದಿದೆ, ಏನು ಗುಣವಿದೆ ಅವರದು. ಕಥಂ ಪ್ರಣಿಪತೇಚ್ಛಾಯಂ ಇಹ ಕೃತ್ವಾ ಪಣಂ ಪರಂ. ಪಣ ಆಗಿದೆ. ಪಣ ಏನು? ಪಣ ಏನು? 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇಷ್ಟು ತಾನೆ ಪಣ. ಇದಕ್ಕಿಂತಲೂ ಹೆಚ್ಚಿಗೆ ಏನಾದರೂ ಪಣವಿದೆ? ಇಲ್ಲ. ಆ ಪಣ ಮೀರಿದೆಯೋ ಇಲ್ವೋ? ಮೀರಿದೆ. ಮುಗಿದು ಹೋಗಿದೆಯಾ? ಮಾಡಿದ್ದಾರೆ. ಪಾಲನ ಮಾಡಿದ್ದಾರೋ ಇಲ್ಲೋ? ಪೂರ್ಣವಾಗಿ ಪಾಲನ ಮಾಡಿದ್ದಾರೆ. ಎಲ್ಲ ಆದ ಮೇಲೆ ಈಗ ಕಾಲಿಗೆ ಬೀಳುವ ಪ್ರಸಂಗ ಏನಿದೆ? ಕಥಂ ಪ್ರಣಿಪತೇಚ್ಛಾಯಂ. ಯಾಕೆ ಕಾಲಿಗೆ ಬೀಳಬೇಕು? ನಮಸ್ಕಾರ ಮಾಡಿ ಗಳಿಸುವ ಅವರ ಅನುಕಂಪೆ ಯಾಕೆ ಬೇಕಿಲ್ಲಿ? ಏನಿಲ್ಲ. ಸಾತ್ವಿಕ ಹೇಳ್ತಾನೆ, ಯಾರ್ಯಾರು ಹೋಗತಕ್ಕದ್ದಲ್ಲ ಅವರಿಗೆ ಹೋಗಿ ಕಾಲಿಗೆ ಬೀಳತಕ್ಕದ್ದಲ್ಲ. ಸರ್ವಥಾ ನಾನು ಇದನ್ನು ನಿಷೇಧ ಮಾಡ್ತೀನಿ. ಇದನ್ನು, ಈ ರೆಸಲ್ಯೂಷನ್ ಸರಿಯಲ್ಲ. ಇದು ಈ ಠರಾವು ಪಾಸ ಮಾಡತಕ್ಕದ್ದಲ್ಲ. ಕಥಂ ಪ್ರಣಿಪತೇಚ್ಛಾಯಂ ಇಹ ಕೃತ್ವಾ ಪಣಂ ಪರಂ ವನವಾಸಾದ್ ವಿಮುಕ್ತಸ್ತು ಪ್ರಾಪ್ತ ಪೈತಾಮಹಂ ಪದಂ. ವನವಾಸದಿಂದ ಮುಕ್ತನಾಗಿದ್ದಾನೆ. ಪಿತಾಮಹರಿಂದ ಸಂಪಾದನೆ ಮಾಡಿದಂತಹ ಈ ಐಶ್ವರ್ಯ ಇದು ಅವರಿಗೆ ಸಲ್ಲಬೇಕಾದದ್ದು. ಅದು ಸಲ್ಲುವುದಿಲ್ಲ ಅಂದ್ರೆ ಏನು? ಯುದ್ಧ ಮಾಡದೆ ಇನ್ನೇನು ಪರ್ಯಾಯ ಇದಕ್ಕೆ? ಯದ್ಯಯಂ ಪರವಿತ್ತಾನಿ ಕಾಮಯೇತ ಯುಧಿಷ್ಠಿರ. ಯಾರದೋ ಹಣ ಅನ್ಯಾಯ. ಯಾರದೋ ಹಣವನ್ನು ಧರ್ಮರಾಜ ಅಪೇಕ್ಷೆ ಮಾಡ್ತಾನೆ ಅಂದ್ರೆ ಅನ್ಯಾಯ, ಮೋಸ, ತಪ್ಪು. ತನ್ನದೇ ಹಣ, ತಮ್ಮ ಪಿತಾಮಹರದೇ ಹಣ, ಅವರೆಲ್ಲರಿಂದ ಸಂಪಾದನೆ ಮಾಡಿದಂತಹ ಹಣ. ಧೃತರಾಷ್ಟ್ರ ಕವಡಿಯಷ್ಟು ಹಣವನ್ನು ಕೂಡಿಸಿಲ್ಲ, 1 ಕಾಸು ಕೂಡಿಸಿಲ್ಲ ಈ ರಾಜ್ಯಕ್ಕೆ. ಖರ್ಚು ಮಾಡಿದ್ದು ಬಿಟ್ಟರೆ 1 ಕಾಸು ಕೂಡಿಸಿಲ್ಲ ಧೃತರಾಷ್ಟ್ರ. ಪಾಂಡರಾಜ ಎಲ್ಲ ಕೂಡಿಸಿದ್ದಾನೆ, ಬೇಕಾದಷ್ಟು ಶೇಖರಣೆ ಮಾಡಿದ್ದಾನೆ, ಸಂಪತ್ತನ್ನ ಹೆಚ್ಚು ಮಾಡಿದ್ದಾನೆ. ಇಂಥ ರಾಜ್ಯದೊಳಗೆ ಪಾಂಡವರಿಗಲ್ಲದೆ ಕೌರವರಿಗೆ ಹೇಗೆ ಅಧಿಕಾರ ಬಂದಿತು? ಬರುವುದಿಲ್ಲ. ನವ್ಯವಸ್ಯಂತಿ ಪಾಂಡೂನಾಂ ಪ್ರದಾತಂ ಪೈತೃಕಂ ವಸು ಅಹಂತು ತಾಂಶಿತೈರ್ಬಾಣೈ. ಈಗ ಹೋಗಿ ಕೇಳೋದು, ರಾಜ್ಯವನ್ನು ಕೊಡ್ತೀಯೋ ಇಲ್ಲೋ ಅಂತ ಕೇಳಿ. ಕೊಡದಿಲ್ಲ ಅಂತ ಹೇಳಿದರೆ ನಾನು ಏಕಾಕಿಯಾಗಿ ಹೋಗ್ತೇನೆ, ಸೈನ್ಯ ಕಟ್ಕೊಂಡು ಹೋಗ್ತೀನಿ, ರಾಜರನ್ನು ಕಟ್ಕೊಂಡು ಹೋಗ್ತೀನಿ, ಯುದ್ಧವಾಡ್ತೀನಿ, ಎಲ್ಲರನ್ನು ಕೊಂದು ಸಂಹಾರ ಮಾಡಿ ನಮ್ಮ ಗುರುಗಳಾದಂತಹ ಅರ್ಜುನನಿಗೆ ತಂದು ಒಪ್ಪಿಸ್ತೇನೆ. ಅದನ್ನು ಪಾಂಡವರದನ್ನು ರಾಜ್ಯವನ್ನು ಭೋಗಿಸಲಿ. ಅವರಿಗೆ ರಾಜ್ಯ ಯುದ್ಧವಾಡೋ ಇಷ್ಟ ಇಲ್ಲ ಅಂತಾದರೆ ನಾನು ಮಾಡ್ತೀನಿ. ಬಲರಾಮ, ನಿಮ್ಮ ದಾಕ್ಷಿಣ್ಯ ಪಾಂಡವರಿಗಿರಬಹುದು, ನಿನ್ನ ದಾಕ್ಷಿಣ್ಯ ನನಗಿಲ್ಲ. ನಾನು ಯಾದವ, ನನಗಿಲ್ಲ. ನಾನು ಹೋಗಿ ಯುದ್ಧವಾಡಿ ಅವರನ್ನು ಸಂಹಾರ ಮಾಡಿ ರಾಜ್ಯವನ್ನು ತಂದು ಪಾಂಡವರಿಗೆ ಒಪ್ಪಿಸ್ತೇನೆ. ಅಹಂತ ತಂಶಿತೈರ್ಬಾಣೈ ಅನುನೀಯ ರಣೇ ಬಲಾತ್ ಪಾದಯೋ ಪಾತಯಿಷ್ಯಾತ್ ಕೌಂತೆಯಸ್ಯ ಮಹಾತ್ಮನಃ ಅಥತೆ ನವ್ಯವಸ್ಸಂತಿ ಪ್ರಣಿಪಾತಾಯ ಧೀಮತಃ. ಅವರು ಕಾಲಿಗೆ ಬೀಳುವುದಕ್ಕೆ ತಯಾರಾಗಲಿಲ್ಲ, ಸತ್ರು ಅಂತ ತಿಳಿ ಸತ್ತೋಗ್ತಾರವರು, ಯಾರೂ ಬದುಕುವುದಿಲ್ಲ. ಕೋಹಿ ಗಾಂಧೀವದನ್ಮಾನಂ ಕಶ್ಚ ಚಕ್ರಾಯುಧಂ ಯುಧಿ ಕಶ್ಚ ಭೀಮಂ ದುರಾಸದಂ. ಭೀಮ, ಅರ್ಜುನ, ಕೃಷ್ಣ ಇವರನ್ನು ಎದುರಿಸುವ ಶಕ್ತಿ ಯಾರಿಗೆ ತಾನೇ ಇದೆ? ಯಾರಿಗಿಲ್ಲ. ಯುದ್ಧವಾಗೋದು ನಿಶ್ಚಿತ. ತೇವಯಂ ಧೃತರಾಷ್ಟ್ರಸ್ಯ ಪುತ್ರಂ ಶಕುನಿನಾಸಃ ಕರ್ಣಂಚೈವ ನಿಹತ್ಯಾಜೌ ಅಭಿಷೇಕ್ಷ್ಯಾಮ ಪಾಂಡವಂ. ನಾಧರ್ಮೋ ವಿದ್ಯತೆ ಕಶ್ಚಿತ್ ಶತ್ರುನ್ ಹತ್ವ ಆತತಾಯಿನಃ. ಬೆಂಕಿ ಹಾಕಿ ಸುಟ್ರು ಆತತಾಯಿ, ವಿಷ ಕೊಟ್ರು ಆತತಾಯಿ, ಹೆಣ್ಣನ್ನು ಅಪಹಾರ ಮಾಡಬೇಕು ಅಂತ ಅಪೇಕ್ಷೆ ಪಟ್ರು ಆತತಾಯಿ, ಕೊಂದಾಕಬೇಕು ಅಂತ ನೋಡಿದ್ರು ಆತತಾಯಿ, ಕಾಡಿಗೆ ಅಟ್ಟಿದ್ರು ಆತತಾಯಿ. ಈ ಎಲ್ಲ ಕೆಟ್ಟ ಕೆಲಸವನ್ನು ಮಾಡಿದ್ದಕ್ಕಾಗಿ, ಕೊಲೆ ಮಾಡುವುದಕ್ಕೆ ಯಾರ್ಯಾರು ಪ್ರಯತ್ನವನ್ನು ಮಾಡಿದ್ದಾರೋ ಅವರೆಲ್ಲರೂ ಆತತಾಯಿ ಅಂತ ಅವರನ್ನು ಕರಿಬೇಕು. ಸಂಸ್ಕೃತದಲ್ಲಿ ಆತತಾಯಿ ಅಂತ ಕರೀತಾರೆ. ಆತತಾಯಿ ಬರ್ತಾ ಇದ್ರೆ ಅವನನ್ನು ನೋಡಿ ಅವನು ಯುದ್ಧವಾಡಬೇಕಾಗಿಲ್ಲ. ಅವನು ಯುದ್ಧವಾಡದಿದ್ದರೂ ಕೂಡ ಅವನನ್ನು ಕೊಂದು ಹಾಕಬಹುದು,
ವಿವಾದವಿಲ್ಲ ಅಂತ ಶಾಸ್ತ್ರ, ಧರ್ಮಶಾಸ್ತ್ರ. ಆತತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್. ಹಾಗಾಗಿ ಆತತಾಯಿ ಅವನನ್ನು ಕೊಲ್ಲಬಹುದು. ನಾಧರ್ಮೋ ವಿದ್ಯತೆ ಕಶ್ಚಿತ್ ಶತ್ರುನ್ ಹತ್ವ ಆತತಾಯಿನಃ ಅಧರ್ಮ್ಯಂ ಅಯಶಸ್ಯಂಚ ಶಾಸ್ತ್ರವಾಣಂ ಪ್ರಯಾಚನಂ. ಶತ್ರುಗಳಿಗೆ ಬೇಡಿಕೊಳ್ಳೋದೇನಿದೆ ಇದು ಅಧರ್ಮ ಮತ್ತು ಮಹಾಹಾನಿ, ಮಾನಹಾನಿಕರ. ಯಶಸ್ಸು ಹೋಗ್ತದೆ, ಸರ್ವತಾ ಮಾಡತಕ್ಕದ್ದಲ್ಲ. ಇಷ್ಟು ಸಾತ್ವಿಕೆ ಹೇಳಿದಾಗ ದ್ರುಪದ ರಾಜನಿಗೆ ಧೈರ್ಯ ಬಂತು. ಮುಪ್ಪು, ಮುದಿ ಮುಪ್ಪು. ದ್ರುಪದ ರಾಜ ಧೈರ್ಯದಿಂದ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ. ಅವನು ಹೇಳ್ತಾನೆ, ಏವಮೇತನ್ಮಹಾಬಾಹೋ. ಸರಿಯಾಗಿ ಹೇಳಿದಿ ಸಾತ್ಯಕಿ, 100ಕ್ಕೆ 100ರಷ್ಟು ಸತ್ಯವಾದ ಮಾತು, ಇದರಲ್ಲಿ ವಿವಾದವೇ ಇಲ್ಲ. ಬಹಳ ಸಂತೋಷದ ಮಾತು. ನಹಿ ದುರ್ಯೋಧನೋ ರಾಜ್ಯಂ ಮಧುರೇಣ ಪ್ರದಾಸ್ಯತೆ. ಏನೋ ಅವನಿಗೆ ಕೈ ಮುಗಿದರೆ, ಕಾಲಿ ಮುಗಿದ್ರೆ, ನಮಸ್ಕಾರ ಮಾಡಿದರೆ ರಾಜ್ಯ ಕೊಡ್ತಾನ ದುರ್ಯೋಧನ? ರಾಜ್ಯ ಕೊಡುವುದಿಲ್ಲ. ಮಧುರೇಣ ರಾಜ್ಯವನ್ನು ಕೊಡುವುದಿಲ್ಲ ಅವನು, ಸಾಮದಿಂದ. ಆದ್ದರಿಂದ ಅವನಿಗೆ ದಂಡ ಮಾಡಲೇಬೇಕು, ಅನಿವಾರ್ಯ ಇದೆ. ಭೀಷ್ಮದ್ರೋಣೌ ಚ ಕಾರ್ಪಣ್ಯಾನ್ ಮೌರ್ಖ್ಯಾದ್ ರಾಧೇಯ ಸೌಬಲೌ ಬಲದೇವಸ್ಯ ವಾಕ್ಯಂತೂ ಮಮ ಜ್ಞಾನೇ ನಯುಜ್ಯತೆ. ಬಲದೇವರು ಹೀಗೆ ಮಾತಾಡ್ತಾರೆ, ಅವರೇನು ಹೇಳ್ತಾ ಇದ್ದಾರೆ ಈ ನನ್ನ ತಲೆಯೊಳಗೆ ಹೋಗ್ತಾ ಇಲ್ಲ ನನಗೆ. ಐ ಆಮ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಅಂತಾನೆ. ಮಮ ಜ್ಞಾನೇ ನಯುಜ್ಯತೆ. ಟೀಕಾರಾಯರಂತಾರೆ ಒಂದು ಕಡೆಗೆ, ಒಬ್ಬರ ಟಿಪ್ಪಣಿ ವ್ಯಾಖ್ಯಾನವನ್ನ ಪರಾಮರ್ಶೆ ಮಾಡಿ ಹೇಳ್ತಾ ಇರುವಾಗ ಹೇಳ್ತಾರೆ, ತತ್ ಇತಿ ಇತಿ ಯತ್ ಮಧ್ವಾಚಾರ್ಯರ ಗ್ರಂಥಕ್ಕೆ ಹೀಗೇನು ವ್ಯಾಖ್ಯಾನವನ್ನು ಮಾಡ್ತಾರೆ, ತತ್ತು ನ ಬುದ್ಧ್ಯಾಮಹೇ, ನಮಗೆ ಅರ್ಥವಾಗ್ತಾ ಇಲ್ಲ ಅಂತಾರೆ ಟೀಕಾರಾಯ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಕೆಳಗೆ ಬರೀತಾರೆ, ತತ್ವ ನ ಬುದ್ಧ್ಯಾಮಹೇತಿ ಮೃದುಕ್ತಿ ವಸ್ತು ತತ್ವ ತತ್ವಚ್ಛಂ ಅಂತ ಅರ್ಥ ಬರೀತಾರೆ. ಹಾಗೆ ಇಲ್ಲಿ ಭಾಷೆ ನೋಡಿ, ಬಲದೇವಸ್ಯ ವಾಕ್ಯಂತೂ ಮಮ ಜ್ಞಾನೇ ನಯುಜ್ಯತೆ. ನನಗೆ ಯಾಕೋ ಅರ್ಥವಾಗ್ತಾ ಇಲ್ಲ, ಏನು ಬಲರಾಮದೇವರು ಮಾತಾಡ್ತಾ ಇದ್ದಾರೆ. ಧೃತರಾಷ್ಟ್ರ ದುರ್ಯೋಧನ ಹೇಳಿದಂತೆ ಕೇಳ್ತಾನೆ. ಭೀಷ್ಮ ದ್ರೋಣರು ಅವರು ದುರ್ಬಲರು, ಹಣ ಬೇಕವರಿಗೆ. ಹಣಕ್ಕಾಗಿ ಅವನ ಬೆನ್ನು ಹತ್ತಿದ್ದಾರೆ. ಏನಿದೆ, ಯಾವ ಕಾರಣಕ್ಕಾಗಿ ದುರ್ಯೋಧನ ಮತ್ತು ದುಶ್ಯಾಸನ, ಕರ್ಣ, ಶಕುನಿ ಇವರ ಪಕ್ಷದಲ್ಲಿ ಭೀಷ್ಮ ದ್ರೋಣರಿದ್ದಾರೆ? ಕಾರ್ಪಣ್ಯ, ದೀನರಾಗಿದ್ದಾರೆ. ಹಣಕಾಸು ಬೇಕವರಿಗೆ, ಸಮೃದ್ಧಿ ಬೇಕವರಿಗೆ, ಅದಕ್ಕಾಗಿ ಅವರ ಬೆನ್ನು ಹತ್ತಿದ್ದಾರೆ. ಕರ್ಮಣ್ಯ. ಮೌರ್ಖ್ಯಾತ್ ರಾಧೇಯ ಸೌಬಲವು. ಕರ್ಣ, ಶಕುನಿ ಸರಿಯಾದ ಮಾತುಗಳನ್ನು ಹೇಳಬೇಕು, ಆದರೆ ಅವರು ಹೇಳಲಿಕ್ಕೆ ಸಾಧ್ಯವಿಲ್ಲ, ಅವರು ಸ್ವಯಂ ಮೂರ್ಖರವರು. ಮೌರ್ಖ್ಯಾತ್ ರಾಧೇಯ ಸೌಬಲವು. ಹಾಗಾಗಿ ಬಲರಾಮದೇವರು ಹೇಳುವಂತಹ ಮಾತು ವಿನಯದಿಂದ ಕೇಳಿದರೆ ಮಧುರದಿಂದ ಅವನು ಕೊಟ್ಟು ಬಿಡ್ತಾನೆ ರಾಜ್ಯ. ಇದು ಯಾಕೋ ನನಗೆ ಮಾತು ಒಪ್ಪಿಗೆ ಇಲ್ಲ. ನತು ವಚ್ಚೋ ಮೃದುವಚಃ ಧರ್ತರಾಷ್ಟ್ರ ಕಥಂಚನ. ಮೆತ್ತಗೆ ಮಾತಾಡಿ ದುರ್ಯೋಧನನಿಂದ ರಾಜ್ಯವನ್ನು ಗಳಿಸುವುದು ಅಸಾಧ್ಯ. ನಹಿ ಮಾರ್ಧವ ಸಾಧ್ಯೋಸೋ ಪಾಪಬುದ್ಧಿರ್ಮತೋ ಮಮ. ಗರ್ದಭೇ ಮಾರ್ಧವಂ ಕುರಿಯಾತ್ ಗೋಷು ತೀಕ್ಷ್ಣಂ ಸಮಾಚರೇತ್. ಬಲರಾಮದೇವರು ಹೇಳಿದ್ದೇನು ಒಟ್ಟಾರೆ ಅಂದ್ರೆ, ಕತ್ತೆಗೆ ಅಲಂಕಾರ ಮಾಡಬೇಕು, ಬೆಣ್ಣೆ ಹಚ್ಚಬೇಕು, ಆಕಳಿಗೆ ಹೊಡಿಬೇಕು. ಕತ್ತೆಗೆ ಆಕಳಿಗೆ ಜಗಳ ಬಂದಾಗ ಏನ್ ಮಾಡೋದು ಅಂತಂದ್ರೆ, ಕತ್ತೆಗೆ ಪಾಪ, ಅಯ್ಯೋ ಪಾಪ ಎಂಥ ಇದು ಅಂತ ಹೇಳಿ ಅದಕ್ಕೆಲ್ಲ ಆರೈಕೆ ಮಾಡಬೇಕು, ಉಪಚಾರ ಮಾಡಬೇಕು, ಅದಕ್ಕೆಲ್ಲ ಪುಷ್ಪ ಎಲ್ಲ ಹಣ್ಣು ಹಂಪಲು ಕೊಡಬೇಕು, ತಿನ್ನಿಸ್ಬೇಕು. ಕತ್ತೆಗೆ, ಆಕಳಿಗೆ ಚೆನ್ನಾಗಿ ಥಳಿಸ್ಬೇಕು ಅಂತಾಯ್ತಿದ್ದು ಬಲರಾಮದೇವರ ನ್ಯಾಯ. ಗರ್ದಭೆ ಮಾರ್ಧವಂ ಕುರಿಯಾತ್ ಗೋಷು ತೀಕ್ಷ್ಣಂ ಸಮಾಚರೆ. ಇದು ಒಪ್ಪುವುದಿಲ್ಲ ನಾನು. ಮೃದುಂ ವೈ ಮನ್ಯತೆ ಪಾಪಃ ಭಾಷಮಾಣಮ ಶಕ್ತಿಕಂ. ಯಾರು ಮೃದು ಮಾತಾಡ್ತಾರಲ್ಲ ಅವರನ್ನ ಪಾಪಿಷ್ಠನಾದ ಮನುಷ್ಯ ದುರ್ಬಲ ಅಂತ ತಿಳಿತಾನೆ. ನಾವೇನಾದರೂ ಮೃದುವಾಗಿ ಮಾತಾಡೋದಕ್ಕೆ ಹೋದರೆ ಪಾಂಡವರೆಲ್ಲ ದುರ್ಬಲರು ಅಂತ ತಿಳಿತಾರವರು. ಆದ್ದರಿಂದ ನಾವು ಸರ್ವಥಾ ಮೃದುವಾಗಿ ಮಾತಾಡೋದು ಬೇಡ. ದ್ರುಪದ ರಾಜ ಮಾತಾಡ್ತಾ ಇದ್ದಾನೆ, ಕೃಷ್ಣ ಸುಮ್ಮನಿದ್ದಾನೆ. ಕೃಷ್ಣ ಇನ್ನೂ ಸುಮ್ಮನಿದ್ದಾನೆ, ಅವನು ಮಾತಾಡಲಿಲ್ಲ. ಸಾತ್ಯಕಿ ಮಾತಾಡಿದ ಮೇಲೆ ಕೃಷ್ಣ ಏನೂ ಮಾತಾಡಲಿಲ್ಲ. ಕಾರಣ ಇದೆ, ಸ್ವಲ್ಪ ಮುಂದೆಲ್ಲ ನೋಡೋಣ. ಹಿತಮರ್ಥಂ ನ ಜಾನೀಯಾತ್ ಅಬುದ್ಧೇ ಮಾರ್ಧವೇ ಸತಿ ಪೂರ್ವಾಭಿಪನ್ನ ಸಂತಶ್ಚ ಭಜಂತೆ ಪೂರ್ವಚೋದನಂ ತತ್ವರಧ್ವಂ ನರೇಂದ್ರಾಣಂ. ಈಗಿಂದೀಗ ಯಾರಾದರೂ ಒಬ್ರು ದೂತರಾಗಿ ಹೋಗಬೇಕು, ದುರ್ಯೋಧನನ ಜೊತೆಗೆ ಮಾತಾಡಬೇಕು, ಎಲ್ಲ ಅವರು ರಾಜ್ಯವನ್ನು ಕೊಡ್ತಾನೋ ಇಲ್ಲೋ ಕೇಳಬೇಕು.
ಕೊಡಲಿಲ್ಲ ಅಂತ ಆದರೆ ಯುದ್ಧಕ್ಕೆ ತಯಾರಾಗ. ಇದರಲ್ಲಿ ಬೇರೆ ಪರ್ಯಾಯ ಇಲ್ಲ, ಮತ್ತೊಂದು ಮಾತೇ ಇಲ್ಲ, ಇದು ಅನಿವಾರ್ಯ. ಶಲ್ಯಸ್ಯ ಪ್ರೇಷ್ಯತಾಂ ಶೀಘ್ರಂ ಯೇಚ ತಸ್ಯಾನುಗಾ ನೃಪಾಃ ಭಗದತ್ತಾಯ. ಈಚೆ ದುರ್ಯೋಧನನ ಹತ್ರ ಕೊಟ್ಟು ಕಳಿಸಿ, ಅವನು ಯುದ್ಧ ಮಾಡ್ತಾನೆ, ಇದು ನಿಶ್ಚಿತ. ಅವನ ಸ್ವಭಾವ ನಮಗೆ ಗೊತ್ತು, ಒಂದಿನಿಂದ ಸ್ವಭಾವ ಗೊತ್ತು. ಬಲರಾಮ ದೇವರೇನೋ ಹೇಳ್ತಾರೆ, ದುರ್ಯೋಧನಕ್ಕೆ ಕೇಳೋಣ, ಸಾಮದಿಂದ ಕೊಡ್ತಾನೆ, ಇಲ್ಲ ಅಂದ್ರೆ ಯುದ್ಧ ಮಾಡೋಣ. ಇದೆಲ್ಲ ಏನು ಬೇಡ. ಈಗಿಂದೀಗ ನಮ್ಮ ಪರಿಚಿತರಾದಂತಹ ಯಾರ್ಯಾರು ರಾಜರಿದ್ದಾರೋ ಆ ಎಲ್ಲ ರಾಜರ ಹತ್ರ ನಮ್ಮ ದೂತರನ್ನು ಕೊಟ್ಟು ಕಳಿಸೋಣ. ಕಳಿಸಿ ಈಗಿಂದೀಗ ವಾರ್ ಫ್ರಂಟ್ ಇದು. ಹಾಗಾಗಿ ಎಲ್ಲ ರಾಜರು ನಮ್ಮ ಪಕ್ಷದಲ್ಲಿ ಬರುವಂತೆ ಮಾಡಿಕೊಳ್ಳೋಣ. ನಮ್ಮ ಪಕ್ಷ ಅತ್ಯಂತ ಬಲಿಷ್ಠವಾದ ಪಕ್ಷವಾಗಬೇಕು. ಸ್ಟ್ರಾಟಜಮ್ ಹೇಗಿದೆ ನೋಡಿ ದ್ರುಪದರಾಜನದು. ದ್ರುಪದರಾಜ ಬಿಕ್ಕಿ ಬೇಡೋದಕ್ಕೆ ಹೋಗೋದು ಬೇಡ. ಅವನೇನು ಹೇಳ್ತಾನೆ ಸುದ್ದಿ ಕೇಳ್ಕೊಂಡು ಆಮೇಲೆ ನಾವು ಪ್ರಿಪೇರ್ ಆಗೋದು ಬೇಡ. ಪ್ರಿಪೇರ್ ಮೊದಲಾಗೋದು, ಆಮೇಲೆ ಬೇಕಾದ್ರೆ ಅವರ ಜೊತೆಗೆ ಸಂಧಾನ ಮಾಡೋಣ. ಅವನು ಒಪ್ಪಿದ್ರೋ ಇವರಿಗೆಲ್ಲ ಡಿಫ್ಯೂಸ್ ಮಾಡಿಬಿಡೋಣ, ಚಿಂತೆ ಇಲ್ಲ. ಇಲ್ಲಪ್ಪ ಯುದ್ಧ ಇಲ್ಲ ಅಂತಾಯ್ತು, ಒಪ್ಪಿಬಿಟ್ಟಿದ್ದೀವಿ ಅಂತ ಹೇಳಿ ಇವ್ರನ್ನ ಈ ಟ್ರೂಪ್ ಎಲ್ಲ ಡಿಫ್ಯೂಸ್ ಮಾಡೋಣ. ಆದರೆ ಸದ್ಯಕ್ಕೆ ಯುದ್ಧಕ್ಕೆ ತಯಾರಿ ಮೊದಲು. ದ್ರುಪದರಾಜನ ಕಾಲಸ್ಥಾನ ಎಷ್ಟು ಸೂಕ್ಷ್ಮವಾಗಿದೆ ನೋಡಿ, ಭಾರಿ ಅತ್ಯದ್ಭುತವಾದದ್ದು. ದೊಡ್ಡ ಲಿಸ್ಟ್ ಕೊಡ್ತಾನೆ, ಹೇಳೋದಕ್ಕೆ ವೇಳೆ ಇಲ್ಲ, ಅಷ್ಟು ದೊಡ್ಡ ಲಿಸ್ಟ್ ಕೊಡ್ತಾನೆ. ಅವನು ಹೇಳ್ತಾನೆ, ನಮ್ಮೊಬ್ಬ ಬ್ರಾಹ್ಮಣ ಇದ್ದಾನೆ, ನಮ್ಮಲ್ಲೊಬ್ಬ ಬ್ರಾಹ್ಮಣ ಪಂಡಿತ ಇದ್ದಾನೆ, ವಿದ್ವಾನ್ ಮಮ ರಾಜನ್ ಪುರೋಹಿತ, ಅವನೊಬ್ಬ ಪುರೋಹಿತ, ನಮಗೆಲ್ಲ ಹಿತವನ್ನು ಬಯಸಿ ಮಾಡ್ತಾನೆ. ಪ್ರೇಷ್ಯತಾಂ ಧೃತರಾಷ್ಟ್ರಾಯ, ಅವನನ್ನು ಕೊಟ್ಟು ಕಳಿಸಿ, ಧೃತರಾಷ್ಟ್ರನಿಗೆ ಕೊಟ್ಟು ಕಳಿಸಿ. ಅವನಿಗೆ ಹೇಳಬೇಕು, ಏನೇನು ಹೇಳಬೇಕು ಅಂದ್ರೆ ಧೃತರಾಷ್ಟ್ರನ ಹತ್ರ ಏನು ಮಾತಾಡಬೇಕು, ದುರ್ಯೋಧನ ಹತ್ರ ಏನು, ಭೀಷ್ಮರ ಹತ್ರ, ದ್ರೋಣರ ಹತ್ರ, ಅಶ್ವತ್ಥಾಮ, ಕೃಪ, ಕರ್ಣ, ಶಕುನಿ, ದುಶಾಸನ, ವಿದುರ, ಗಾಂಧಾರಿ, ಇವರೆಲ್ಲರ ಜೊತೆಗೆ ಏನೇನು ಮಾತಾಡಬೇಕು ಅಂತನ್ನೋದನ್ನು ಪ್ರತಿಯೊಂದು ಪ್ರತ್ಯೇಕವಾಗಿ ಹೇಳೋಣ. ತಲೆಯಲ್ಲಿ ಹೋಗಬೇಕು ಅವನಿಗೆ ಸರಿಯಾಗಿ. ಆ ಬ್ರಾಹ್ಮಣ ಮಹಾಬುದ್ಧಿವಂತ, ಪರಮ ಸಮರ್ಥ, ಹೋಗಿ ಹಾಗೆ ಹೇಳ್ತಾನೆ. ಇವರು ಸುದ್ದಿ ಅವರಿಗೆ, ಅವರು ಸುದ್ದಿ ಇವರಿಗೆ ಮಾಡೋದಿಲ್ಲ. 10 ಜನರಿಗೆ ಹೇಳಿ, 10 ಜನರ ಸುದ್ದಿಯನ್ನ ಎಲ್ಲರಿಗೂ ಮುಟ್ಟಿಸಿ ಬರುವುದಿಲ್ಲ. ಮತ್ತೆ ಯಾರ್ಯಾರು ಏನೇನು ಹೇಳಬೇಕೋ ಹಾಗೆ ಹೇಳ್ತಾನೆ, ಧೈರ್ಯವಾಗಿ ಕಳಿಸ್ಬೋದು. ಬ್ರಾಹ್ಮಣ ಭಾರಿ ಕುಶಾಗ್ರಮತಿ ಪುರೋಹಿತ, ನಾನು ನೋಡಿನಿ. ನಮ್ಮ ಪೌರೋಹಿತ್ಯ ಮಾಡಿಸ್ತಾ ಇರುವಾಗ ನನ್ನ ಹೆಂಡತಿ ಹತ್ರ ಹೇಳಿದ ಮಾತನ್ನು ನನ್ನ ಹತ್ರ ಹೇಳುವುದಿಲ್ಲ, ನನ್ನ ಹತ್ರ ಆಡಿದ ಮಾತನ್ನು ಹೆಂಡತಿ ಹತ್ರ ಹೇಳುವುದಿಲ್ಲ. ಅಂತೂ ಕಾರ್ಯವನ್ನು ಸಾಧಿಸ್ತಾನೆ. ಬಹಳ ಬುದ್ಧಿವಂತ, ಕುಶಾಗ್ರ, ವ್ಯವಸ್ಥಿತವಾಗಿ ಅವನನ್ನು ಕೊಟ್ಟು ಕಳಿಸೋಣ. ಯಥಾ ದುರ್ಯೋಧನೋ ವಾಚ್ಯ, ಯಥಾ ಶಾಂತನಮೋ ನೃಪಃ, ಯಥಾ ಧೃತರಾಷ್ಟ್ರೋ ಯಥಾ ವಾಚ್ಯ, ದ್ರೋಣಶ್ಚ ರಥಿನಂವರಃ. ಅವನಿಗೆಲ್ಲ ಗೊತ್ತು, ಹೇಳೋಣ ಅಂದಾಗ ಆಗ ವಸುದೇವ ಸುತಃ ಕೃಷ್ಣ ಎದ್ದು ನಿಲ್ತ. ಉಪಪನ್ನಮಿದಂ ವಾಕ್ಯಂ ಸೋಮಕಾನಂ ಧುರಂಧರೇ. ಪಾಂಡವರ ಅತ್ಯಂತ ಪಕ್ಷಪಾತಿಯಾಗಿರುವಂತಹ ದ್ರುಪದರಾಜನಿಗೆ ಈ ತರಹ ಮಾತಾಡಿದ್ದು ಅತ್ಯಂತ ಸೂಕ್ತವಾಗಿದೆ. ಕೃಷ್ಣ ಕಾಯ್ತಾ ಇದ್ದ. ಸಾತ್ವಿಕಿ ಆಡಿದ ಮಾತನ್ನ ತಾನು ಸಮರ್ಥನೆ ಮಾಡಿಬಿಟ್ರೆ ಡೈರೆಕ್ಟ್ ಆಗಿ ಬಲರಾಮನಿಗೆ ವಿರುದ್ಧವಾಗಿ ಮಾತಾಡಿದಂತೆ, ಡೈರೆಕ್ಟ್ ಆಗಿ. ಯಾಕೆಂದ್ರೆ ಸಾತ್ವಿಕಿಯ ಅಟ್ಯಾಕು ಬಲರಾಮನ ಮೇಲಿತ್ತು, ದುರ್ಯೋಧನನ ಮೇಲಿಲ್ಲ. ದ್ರುಪದರಾಜನ ಮಾತು ಬಲರಾಮನ ಮೇಲಲ್ಲ, ದುರ್ಯೋಧನನ ಮೇಲಿತ್ತು. ಆದರೆ ತನ್ನ ಕಾರ್ಯ ಪೂರ್ಣವಾಗಿ ಪಕ್ವವಾಗಿ ಸಾಧಿಸಲಿಕ್ಕೆ ಯೋಗ್ಯವಾದ ಹಂತ ಬಂದಿತ್ತು. ಹಾಗಾಗಿ ಕೃಷ್ಣ ಸಾತ್ವಿಕಿ ಆಡಿದ ಮಾತಾದ ಮೇಲೆ ಕಿವಿಗೆ ಏನೂ ಬೀಳದಿದ್ದಂತೆ ಸುಮ್ಮನೆ ಕೂತಿದ್ದ. ಪ್ರವಚನ ನಡೆದಾಗ ನಿದ್ರೆ ಮಾಡಿದವರಂತೆ ಸುಮ್ಮನೆ ಕೂತು ಬಿಟ್ಟಿದ್ದ ಕೃಷ್ಣ. ಏನೂ ಕೇಳಿಸಿಲ್ಲ ಅಂತನ್ನುವಂತೆ ಸುಮ್ಮನೆ ಕೂತು ದ್ರುಪದರಾಜ ಯಾವಾಗ ಮಾತಾಡಿದಾಗ ಎಚ್ಚರವಾಗಿ ಕೃಷ್ಣ ಹೇಳ್ತಾನೆ, ಹಾ ದ್ರುಪದರಾಜ, ನೀನು ಹೇಳಿದ ಮಾತು ಅತ್ಯಂತ ಸತ್ಯ. ಕೃಷ್ಣ ಬುದ್ಧಿವಂತನ ಹೌದಲ್ಲ, ಸರ್ವಜ್ಞ, ಮಹಾಬುದ್ಧಿ ಪರಮಾತ್ಮ ಭಗವಂತ ಹೇಳ್ತಾನೆ, ಉಪಪನ್ನಮಿದಂ ವಾಕ್ಯಂ ಸೋಮಕಾನಂ ಧುರಂಧರೆ ಅರ್ಥಸಿದ್ಧಿಕರಂ ರಾಜ್ಯ ಪಾಂಡವಸ್ಯಾಮಿ ತೌಜಸಃ ಏತಚ್ಚ ಪೂರ್ವಂ ಕಾರ್ಯಂ ನಃ ಸುನೀತಿಮಭಿಕಾಂಕ್ಷತಾಂ. ನ್ಯಾಯ, ನೀತಿ, ರಾಜಕಾರಣ ಅಂದ್ರೆ ಇದು. ದ್ರುಪದರಾಜ, ನೀನು ಹೇಳಿದ ಮಾತು ಸತ್ಯ ಸತ್ಯ ಸತ್ಯ. ಈಗಿಂದೀಗ ದೂತರನ್ನು ಕೊಟ್ಟು ಕಳಿಸಿ ರಾಜರೆಲ್ಲರೂ ನಮ್ಮ ಪಕ್ಷದಲ್ಲಿ ಬರುವಂತೆ ಮಾಡಿಕೊಳ್ಬೇಕು ನಾವು. ಅದು ಮೊದಲನೇ ಕೆಲಸ. ಆಮೇಲೆ ದುರ್ಯೋಧನ ಹತ್ರ ಹೋಗೋಣ, ಕೇಳೋಣ ರಾಜ್ಯ ಕೊಡ್ತಾನೋ ಬಿಡ್ತಾನೋ, ಕೊಟ್ಟರೆ ಸರಿ, ಇಲ್ಲ ಇದ್ರೆ ಇಲ್ಲ, ಅದು ಮುಂದೆ.
ಧ್ರುಪದರಾಜ ಹೇಳಿದ ಮಾತು ಕೃಷ್ಣನಿಗೆ ಬಹಳ ಸೇರಿತು. ಏತಚ್ಚ ಪೂರ್ವಂ ಅನ್ಯಥಾ ಹ್ಯಾಚರನ್ ಕರ್ಮ ಪುರುಷ ಸ್ಯಾತ್ ಸುಬಾಲಿಶಃ ಕಿಂತು ಸಂಬಂಧಕಂ ತುಲ್ಯಂ ಅಸ್ಮಾಕಂ ಕುರು ಪಾಂಡುಷು. ಪರಮಾತ್ಮ ಮತ್ತೆ ಹೇಳ್ತಾನೆ, ನಿಜ, ನೀವೆಲ್ಲ ಹೇಳಿದ್ದು ನಿಜ, ಅತ್ಯಂತ ಸತ್ಯ. ಯಾಕಂದ್ರೆ ನೀನು ಏನಿದ್ರು ಪಾಂಡವರ ಬೀಗ, ಹಾಗಾಗಿ ನಿನಗೆ ಹೇಳುವುದಕ್ಕೆ ಚಿಂತೆ ಇಲ್ಲ. ನಾವು ಹಾಗಾಗುವುದಿಲ್ಲ ಧ್ರುಪದರಾಜ, ನಾವು ಹಾಗಾಗುವುದಿಲ್ಲ. ನಮಗೆ ಕೌರವರು ಅಷ್ಟೇ, ಪಾಂಡವರು ಅಷ್ಟೇ, ಇಬ್ರೂ ನಮಗೆ ಬಳಗದವರೇ, ಇಬ್ರೂ ನಮಗೆ ಬಳಗದವರೇ. ನಮ್ಮ ಒಂದು ವಿಶೇಷವಾದ ಸಂಬಂಧವಿದೆ ಬಲರಾಮನಿಗೆ, ವಿಶೇಷವಾದ ಸಂಬಂಧವಿದೆ ಬಲರಾಮನಿಗೆ. ಬಲರಾಮ ದೇವನಿಗೆ ಏನು ಸಂಬಂಧ ಇದೆ ಅಂತಂದ್ರೆ, ಬಾಲ್ಯೀಕ ರಾಜ ಏನಿದಾನಲ್ಲ, ಆ ಬಾಲ್ಯೀಕ ರಾಜನ ಮಗಳು ರೋಹಿಣಿ, ಅಂದ್ರೆ ವಸುದೇವನ ಹೆಂಡತಿ ರೋಹಿಣಿ. ಆ ರೋಹಿಣಿಯ ಮಗ ಬಲರಾಮ. ಹಾಗಾಗಿ ಕೌರವರ ವಿಶೇಷ ಸಂಬಂಧ ಇದೆ ಬಲರಾಮನಿಗೆ. ಅಂದ್ರೆ ಏನಾಯ್ತು, ಸ್ವಂತ ಚಿಕ್ಕಮ್ಮ ಅಂತನ್ನಿ, ದೊಡ್ಡಮ್ಮ ಅಂತನ್ನಿ, ಅಥವಾ ಮಲತಾಯಿ ಅಂತನ್ನಿ, ಯಾರು ರೋಹಿಣಿ. ಆ ರೋಹಿಣಿಯ ತಂದೆ ಬಾಲ್ಯೀಕ ರಾಜ. ಆ ಬಾಲ್ಯೀಕ ರಾಜನ ಗುಂಪು ಅಂದ್ರೆ ದುರ್ಯೋಧನನ ಗುಂಪು ಕೌರವರು. ಹಾಗಾಗಿ ಕೌರವರೆಲ್ಲ ಆ ಬಲರಾಮ ದೇವರಿಗೆ ವಿಶೇಷವಾಗಿ ಬಳಗ. ಕೃಷ್ಣ ಹೇಳ್ತಾನೆ, ನನಗೂ ಬಳಗ, ನನಗೂ ಬಳಗ. ಕುಂತಿ ಪಾಂಡವರು ನಮಗೆ ಬಳಗ, ವಿಶೇಷವಾಗಿ ಬಳಗ. ಪಾಂಡವರು ಯಾಕೆ ಬಳಗ? ನನ್ನ ಸ್ವಂತ ಸೋದರತ್ತೆಯ ಮಕ್ಕಳು ಪಾಂಡವರು, ನನ್ನ ಸ್ವಂತ ಸೋದರತ್ತೆಯ ಮಕ್ಕಳು ಪಾಂಡವರು, ಆದ್ದರಿಂದ ಅವರೂ ಬಳಗವೇ. ಈಚೆ ನಮ್ಮ ರೋಹಿಣಿ ನನ್ನ ಚಿಕ್ಕಮ್ಮ ಅಥವಾ ಮಲತಾಯಿ, ಆ ಮಲತಾಯಿಯ ತಂದೆಯ ಬಳಗ ಕೌರವ. ಆದ್ದರಿಂದ ಎರಡೂ ಕಡೆಗೆ ನಮಗೆ ಬಳಗವಿದೆ. ಎರಡೂ ಕಡೆಗೆ ಬಳಗವಿದ್ದದ್ದರಿಂದ ನಾವು ಒಂದು ಪಕ್ಷದಲ್ಲಿ ನಿಂತು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಐವಾಶ್ ಮಾಡೋದಕ್ಕೆ, ಬಲರಾಮದೇವರ ಕಣ್ಣ ಮುಂದೆ ಐವಾಶ್ ಮಾಡೋದಕ್ಕಾಗಿ, ಕಣ್ಣಿಗೆ ಮಣ್ಣೆರಚೋದಕ್ಕಾಗಿ ಈ ಮಾತಾಡ್ತಾ ಇದ್ದಾನೆ ಪರಮಾತ್ಮ. ಹಾಗೇ ಮಾಡಿದ, ಮತ್ತೆ ಹಾಗೇ ಮಾಡಿದ, ಹೇಳಿದ, ನಾನು ಯುದ್ಧ ಆಡುವುದಿಲ್ಲ, ನೋ 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 ನೋ, ನಾವು ನಿಮ್ಮ ಜಗಳದೊಳಗೆ ನಾನು ಯಾಕೆ ಬರಲಪ್ಪ, ನೀವಿಬ್ರು ಒಂದೇ ತರ, ನೀವು ನಮಗೆ. ದುರ್ಯೋಧನ ನೀನು ಅಷ್ಟೇ, ಆ ಅರ್ಜುನನು ಅಷ್ಟೇ, ಇಬ್ರು ಅಷ್ಟೇ, ಇಬ್ರು ಒಂದೇ. ಒಂದೇ ಏನು, ಒಂದೇ ಏನು, ಜನ್ಮಾಂತರದಲ್ಲ, ಅನಂತ ಕಾಲಕ್ಕೆ ಒಂದಾಗುವುದಿಲ್ಲ ದೇವರ ದೃಷ್ಟಿಯೊಳಗೆ, ಅನಂತ ಕಾಲಕ್ಕೆ ಒಂದಾಗುವುದಿಲ್ಲ. ದುರ್ಯೋಧನ ಮತ್ತು ಅರ್ಜುನ ಸಮಾನರಾಗಲಿಕ್ಕೆ ಸಾಧ್ಯವಿಲ್ಲ. ಕಿಂತು ಸಂಬಂಧಕಂ ತುಲ್ಯಂ ಅಸ್ಮಾಕಂ ಕುರು ಪಾಂಡುಷು ತೇ ವಿವಾಹಾರ್ಥ ಮಾನೀತಾ. ಏನಿಲ್ಲ, ನಾವಿಲ್ಲಿ ಬಂದದ್ದು ಅಂದ್ರೆ ಇನ್ ಬೇರೆ ಕಾರಣ ಅಲ್ಲ, ವಿವಾಹಕ್ಕಾಗಿ ಬಂದಿದ್ವಿ. ಏನೋ ಒಂದು ಪ್ರಸಂಗ ಬಂತು, ಮಾತಾಡಬೇಕು ಅಂತ ಮಾತಾಡಿದ್ವಿ. ನಾವು ಬಂದದ್ದು ಈ ಮೀಟಿಂಗಿಗಾಗಿ ಬಂದದ್ದಲ್ಲ. ಕೃಷ್ಣ ಅಂತಾನೆ ನೋಡಿ, ಈ ಮೀಟಿಂಗಿಗಾಗಿ ಬಂದದ್ದಲ್ಲ. ವಿವಾಹಾರ್ಥ ಮಾನೀತಾ, ಮದುವೆ ಇತ್ತು. ಪಾಪ ಅಭಿಮನ್ಯು ನಮ್ಮ ತಂಗಿ ಮಗ, ಹಾಗಾಗಿ ಸುಭದ್ರೆಯ ಮಗ ಅಭಿಮನ್ಯು, ಅವನ ಮದುವೆ ಇತ್ತು. ಅದಕ್ಕಾಗಿ ಅಕ್ಷತೆ ಹಾಕಿ ಸ್ವಲ್ಪ ಉಡುಗೊರೆ ಕೊಟ್ಟು ಊಟ ಗೀಟ ಮಾಡಿಕೊಂಡು ಸುಖವಾಗಿ ಹೋಗೋಣ ಅಂತ ಬಂದದ್ದಷ್ಟೇ. ಏನೋ ಮೀಟಿಂಗ್ ಸೇರಿಸಿದ್ರು, ಏನಂತೂ ಗೊತ್ತಾಗಲಿಲ್ಲ ನನಗೆ. ಅದಕ್ಕಾಗಿ ಮಾತಾಡೋ ಪ್ರಸಂಗ ಬಂತು, ಮಾತಾಡಿದ್ವಿ. ನಮಗೆ ಇಬ್ರು ಸಮಾನರಪ್ಪ, ಕೌರವರು ಪಾಂಡವರು ಇಬ್ರು ಸಮಾನರು, ನಾವು ಏನು ವ್ಯತ್ಯಾಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಕೃಷ್ಣ. ತೇ ವಿವಾಹಾರ್ಥ ಮಾನೀತಾ ವಯಂ ಸರ್ವೇ ತಥಾ ಭವಾನ್ ಶಿಷ್ಯವತ್ತೇ ವಯಂ ಸರ್ವೇ ಭವಾಮೇಹ ನ ಸಂಶಯ. ಆದರೇನು, ನೀವು ಹಿರಿಯರು ಧ್ರುಪದರಾಜರೇ, ಆದ್ದರಿಂದ ನಿಮಗೆ ಶಿಷ್ಯರಿದ್ದಾಗ ನಾವು. ಯಾಕೆ? ಬಲರಾಮ ಅಣ್ಣ, ಸ್ವಂತ ಅಣ್ಣನಾಗಿದ್ರೂ ಕೂಡ ಅವರು ಪಾಂಡವರ ವಿರುದ್ಧವಾಗಿ ಮಾತಾಡಿದ್ದಾನೆ. ಹಾಗಾಗಿ ಅವನಿಗೆ ಶಿಷ್ಯ ಅಂತನೋ ಹಾಗಿಲ್ಲ. ಕೃಷ್ಣ ಈಗ ಕಾಯ್ತಾ ಇದ್ದ, ಬಲರಾಮನಿಗಿಂತಲೂ ಹಿರಿಯರಾದಂತಹ ವ್ಯಕ್ತಿ ಯಾರಾದರೂ ಮಾತಾಡ್ತಾರೇನೋ ಅಂತ. ಧ್ರುಪದರಾಜ ಮಾತಾಡಿಬಿಟ್ಟ. ಸಂತೋಷವೋ ಸಂತೋಷ ಕೃಷ್ಣನಿಗೆ. ತಾನು ಬದುಕಿದೆ ಅಂತಂದ, ಬಚಾವಾದೆ ಅಂತಂದ. ಧ್ರುಪದರಾಜನಿಗೆ ಹೇಳಿದ, ಸ್ವಾಮಿ, ರಾಜರೇ, ಹಿರಿಯರೇ, ನೀವೆಲ್ಲ ಒಡಿಲ್ ಜನ, ಹಾಗಾಗಿ ನೀವು ಹೇಳಿದ ಮಾತನ್ನು ನಾವು ಕೇಳ್ತೀವಿ. ನಿಮಗೆ ಶಿಷ್ಯರು, ನೀವೇನು ಹೇಳ್ತೀರಿ ಅದನ್ನು ಮಾಡೋರು ನಾವಷ್ಟೇ. ನೀವು ಹೇಳಿದ್ದು ಸತ್ಯ. ಆದ್ದರಿಂದ ದೂತರನ್ನು ಕೊಟ್ಟು ಕಳಿಸೋಣ, ರಾಜರನ್ನು ಕೂಡಿಸೋಣ, ಯುದ್ಧಕ್ಕೆ ತಯಾರಾಗೋಣ. ಕೃಷ್ಣನಿಗೆ ಬೇಕಾದದ್ದೇ ಆಗಿಬಿಟ್ಟು. ಕೃಷ್ಣನಿಗೆ ಬೇಡವಾದದ್ದು ಆಗೋದೇ ಇಲ್ಲಲ್ಲ. ಕೃಷ್ಣನಿಗೆ ಬೇಡವಾದದ್ದು ಆಗುವುದೇ ಇಲ್ಲ. ಸತ್ಯಕಾಮ ಸತ್ಯ ಸಂಕಲ್ಪ ಅಂತೆ ಅವನನ್ನು ಸೋನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ. ಹಾಗಾಗಿ
ಶಿಷ್ಯವತ್ತೇ ವಯಂ ಸರ್ವೇ ಭವಾಮೇಹನ ಸಂಶಯ ಭವಂತಂ ಧೃತರಾಷ್ಟ್ರಶ್ಚ ಸತತಂ ಬಹುಮನ್ಯತೆ. ದ್ರುಪದರಾಜರೇ, ತಾವು ಇಂಥ ದೊಡ್ಡವರಲ್ಲ, ಧೃತರಾಷ್ಟ್ರನೂ ನಿಮ್ಮನ್ನ ಬಹಳ ಗೌರವದಿಂದ ಕಾಣ್ತಾನೆ. ನಾವೇನು ಕೌರವರ ಹಿರಿಯನಾದಂತಹ ರಾಜಾಧಿರಾಜನಾದ ಧೃತರಾಷ್ಟ್ರ ನಿಮ್ಮನ್ನ ಒಳ್ಳೆ ಬಹುಮಾನದಿಂದ ನೋಡ್ತಾನೆ. ಆದ್ದರಿಂದ ಏನ್ ಚಿಂತೆ ಇಲ್ಲ. ಅಂದ್ರೆ ಬಲರಾಮನಿಗೂ ಸಮಾಧಾನವಾಯ್ತು. ಈಗ ಧೃತರಾಷ್ಟ್ರನು ನಿಮಗೆ ಗೌರವ ಕೊಡ್ತಾನೆ ಅಂತ ಅನ್ನೋದರಿಂದ ಬಲರಾಮನಿಗೆ ಸಮಾಧಾನ. ಏನ್ ಕಷ್ಟ ಅಂದ್ರೆ ಕೃಷ್ಣನಿಗೆ ತೂಕ ಮಾಡಬೇಕು. ಒಳಗಿದ್ದು ಅಂತ ಪ್ರೇರಣೆ ಮಾಡುವಾಗ ಬೇಕಾದ್ ಮಾಡಿ ಬಿಡಬಹುದು. ಆದರೆ ಹೊರಗೆ ಮಾತಾಡಬೇಕಾದ್ರೆ ಕೃಷ್ಣನಿಗೂ ಕೂಡ ನಿಯಮಗಳಿವೆ, ಬಂಧನ ಇದೆ, ಸಮಾಜ ಇದೆ, ಅಣ್ಣ ಇದ್ದಾರೆ, ತಮ್ಮ ಇದ್ದಾನೆ, ಬಳಗದವರು, ತಪ್ಪು ತಿಳಿಬಾರದು, ಜಗಳ ಆಡಬಾರದು, ಬಿಟ್ಟು ಹೋಗಬಾರದು, ಅಸಮಾಧಾನ ಪಡಬಾರದು, ಎಲ್ಲ 10 ಸಂಕಟಗಳು. ಒಂದೇ ಒಂದು, ಕೃಷ್ಣ ಮಾತ್ರ ಯಾರನ್ನೂ ಹೊರಗೆ ಹಾಕುವ ಕೆಲಸವನ್ನು ಮಾಡಲಿಲ್ಲ. ಕೃಷ್ಣನಿಂದ ಬಿಟ್ಟು ಹೋದವರಿದ್ದಾರೆ ಹೊರತು ಕೃಷ್ಣ ಹೊರಗೆ ಹಾಕಲಿಲ್ಲ ಯಾರನ್ನು. ಎಷ್ಟೇ ಜಗಳ ಬಂದ್ರು, ಎಷ್ಟೇ ವಿರೋಧ ಬಂದ್ರು, ಎಷ್ಟೇ ಅಸಮಾಧಾನವಾದರೂ ಪ್ರದ್ಯುಮ್ನ, ಅನಿರುದ್ಧ, ಬಲರಾಮ, ಸಾತ್ಯಕಿ, ಮತ್ತೊಬ್ರು ಉಗ್ರಸೇನ, ಆಹುಕ, ಎಲ್ಲರ ಜಗಳ. ಕೃಷ್ಣ ಒಬ್ಬ ಮಧ್ಯಸ್ಥ. ಕೃಷ್ಣ ಒಬ್ಬ ಮಧ್ಯಸ್ಥ. ತೂಕ ಅಂದ್ರೆ ತೂಕ. ಆ ತೂಕದಿಂದ ಸಮಾಜವನ್ನ, ತನ್ನ ಕುಂಪನ್ನ, ತಮ್ಮ ರಾಷ್ಟ್ರವನ್ನ, ರಾಜ್ಯವನ್ನ, ತನ್ನ ಮನೆಯನ್ನ ನಡೆಸಿದ. ಭವಂತಂ ಧೃತರಾಷ್ಟ್ರಶ್ಚ ಸತತಂ ಬಹುಮನ್ಯತೆ ಆಚಾರ್ಯಯೋ ಸಖಾ ಚಾಸಿ ದ್ರೋಣಸ್ಯ ಚ ಕೃಪಸ್ಯ ಚ. ದ್ರೋಣಾಚಾರ್ಯ ಗೆಳೆಯ ತಾವು, ಕೃಪಾಚಾರ್ಯ ಗೆಳೆಯ. ತಾವು ಹೇಳಿದ ಮಾತನ್ನ ದ್ರೋಣಾಚಾರ್ಯ ಅಲಗಳೆಯುವುದಿಲ್ಲ, ಕೃಪಾಚಾರ್ಯ ಇಲ್ಲ ಅಂತ ಅನ್ನೋದಿಲ್ಲ. ಆ ಜಗಳ ಏನಿತ್ತು ನೋಡಿ, ಅದು ಅಂಡರ್ ಕರೆಂಟ್. ಅದು ಮೇಲೆ ಕಾಣಿಸುವುದಕ್ಕೆ ಜಗಳ ಇರಲಿಲ್ಲ. ದ್ರೋಣಾಚಾರ್ಯಗೂ ದ್ರುಪದರಾಜನಿಗೂ ಅತಿ ತೀವ್ರವಾದ ವಿರೋಧವಿತ್ತು, ಆದರೆ ಒಳಗಿತ್ತದು, ಮೇಲೆ ಇರಲಿಲ್ಲ. ಹಾಗಾಗಿ ದ್ರುಪದರಾಜನ ಮಗ ಧೃಷ್ಟದ್ಯುಮ್ನ ದ್ರೋಣಾಚಾರ್ಯರಲ್ಲಿ ಶಿಷ್ಯನಾದ. ಅಂದೇ ಜಗಳ ಆದ ಮೇಲೂ ಇಷ್ಟೆಲ್ಲ ಈ ರಾಜಕೀಯ ಏನಿದೆ ನೋಡಿ, ವೇಶ್ಯೆಯರಂತೆ ರಾಜಕೀಯ ಅಂತನ್ನುವುದು 10 ರೂಪಗಳನ್ನು ತಾಳುವಂಥದ್ದು ಅಂತ ಒಂದು ಸುಭಾಷಿತದ ನೀತಿ ಶ್ಲೋಕ. ಹಾಗೆಯೇ ಭವಂತಂ ಧೃತರಾಷ್ಟ್ರಶ್ಚ ಸತತಂ ಬಹುಮನ್ಯತೆ ಆಚಾರ್ಯಯೋ ಸಖಾ ಚಾಸಿ ದ್ರೋಣಸ್ಯ ಚ ಕೃಪಸ್ಯ ಚ ನ ಭವೇತ್ ಕುರುಪಾಂಡೂನಾಂ ಸೌಭ್ರಾತ್ರೇಣ ಮಹಾಂಕ್ಷಯ. ಬಹಳ ಸಂತೋಷ. ಜಗಳ ಆಗದೇ ಇದ್ರೆ ಬಹಳ ಸಂತೋಷ. ಇಬ್ಬರೂ ಸುಖವಾಗಿರಲಿ, ಇಬ್ಬರೂ ಸುಖವಾಗಿ, ಪಾಕಿಸ್ತಾನದವರೂ ಸುಖವಾಗಿರಲಿ, ಭಾರತದವರೂ ಸುಖವಾಗಿರಲಿ, ಟೆರರಿಸಂ ಹೋಗಿಬಿಡಲಿ, ಅದರಿಂದ ಎಷ್ಟು ಒಳ್ಳೆಯದಾಗತ್ತೆ. ಸಂಜೋತ ಟ್ರೈನ್ಗಳನ್ನು ಮಾಡಿ ಮಾಡಿ 10 ಬಸ್ಸುಗಳು 10 ಟ್ರೈನುಗಳನ್ನು ಮಾಡಿಬಿಟ್ರೆ ಅದರಿಂದ ಪ್ರೀತಿ ಬೆಳೀತದೆ. ನಿಶ್ಚಿತವಾಗಿ ಖಂಡಿತವಾಗಿ ಬೆಳೀತದೆ. ಅಲ್ಲಲ್ಲಿ ಬ್ಲಾಸ್ಟ್ಗಳಾಗ್ತಾ ಖಂಡಿತವಾಗಿ ಪ್ರೀತಿ ಬೆಳೀತದೆ. ಹಾಗಾಗಿ ಇವತ್ತಿಲ್ಲ ನಾಳೆ ನಾವು ಕೂಡಿ ಬಿಡ್ತೇವೆ, ಎಲ್ಲ ಕೂಡಿ ಒಂದೇ ರಾಷ್ಟ್ರ, ಒಂದೇ ರಾಜ್ಯ, ಇಡೀ ಜಗತ್ತು ಗ್ಲೋಬಲ್ ವಿಲೇಜ್ ಅಂತ ಹೇಳಿದ್ರಲ್ಲ ರಾಧಾಕೃಷ್ಣರವರು, ವರ್ಲ್ಡ್ ವಿಲೇಜ್ ಅಂತ ಹೇಳಿದ್ರಲ್ಲ, ಆ ಕಾನ್ಸೆಪ್ಟ್ ಬರ್ತದೆ. ಕಾಲ ಬರಬೇಕದು, ವೇಳೆ ಹೊತ್ತು ಬರಬೇಕಷ್ಟೇ, ಆಯ್ತಾ? ಆದ್ದರಿಂದ ವಿರೋಧ ಎಂದೆಂದಿಗೂ ಮಾಡಬೇಕಾಗಿಲ್ಲ. ಪ್ರೇಮದಿಂದ ಕೂಡಿ ಬಾಳೋಣ, ಸುಖವಾಗಿ ಇದ್ದು ಸಾಧಿಸೋಣ ಅಂತ ಹೇಳಿ ಕೃಷ್ಣ ಅತ್ಯಂತ ತೂಕದಿಂದ ಗಾಂಧಿವಾದದ ಮಾತುಗಳನ್ನ ಕೃಷ್ಣ ಮಾತಾಡ್ತಾ ಇದ್ದಾನೆ. ನ ಭವೇತ್ ಕುರುಪಾಂಡೂನಾಂ ಸೌಭ್ರಾತ್ರೇಣ ಮಹಾಂಕ್ಷಯ ಅನ್ಯೇಷಂ ಪ್ರೇಷಯಿತ್ವಾಚ ಪಶ್ಚಾದಸ್ಮಾನ್ ಸಮಾಹ್ವಯೇ ತಥೋ ದುರ್ಯೋಧನೋ ಮಂದಃ ಸಹಾಮತ್ಯಸ್ಸ ಬಂಧವಃ ನಿಷ್ಠಾಮಾಪತ್ಸ್ಯತೆ. ಇಷ್ಟೂ ಮಾತು ಕೇಳದೆ ಇದ್ರೆ ಮತ್ತೆ ಇನ್ನೇನಾಗತ್ತೆ ಗೊತ್ತಿಲ್ಲ. ಆಮೇಲೆ ದುರ್ಯೋಧನನನ್ನ ಸಾಗಿಸ್ಬೇಕಾಗತ್ತೆ ಪರಲೋಕಕ್ಕೆ. ಅದೇನಾಗತ್ತೆ ಅದು ಮುಂದಿಂದು, ಅದೆಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ. ರಾಜ್ಯ ಸಿಕ್ಕರೆ ಸಾಕು. ತತಸ್ಸತ್ಕೃತ್ಯ ವಾಷ್ಣೇಯಂ ವಿರಾಟ ಪೃಥಿವೀಪತಿ. ಇಷ್ಟೆಲ್ಲ ಆಯಿತು. ಕೃಷ್ಣ ಹೇಳಿ ಆದ ಮೇಲೆ ಅಧ್ಯಕ್ಷ ಭಾಷಣ. ಅದು ಕೃಷ್ಣ ಹೇಳಿದ್ದು ಅಧ್ಯಕ್ಷ ಭಾಷಣ. ಕೃಷ್ಣ ಹೇಳಿದಾದ ಮೇಲೆ ಇದು ಯಾರು ಮಾತಾಡಲಿಲ್ಲ. ಕೊನೆಗೆ ಕೃಷ್ಣನಿಗೆ ಹಾರ ಹಾಕಿದ, ಮಾಲೆ ಹಾಕಿದ, ನಮಸ್ಕಾರ ಮಾಡಿದ, ಚಂದನಾದಿಗಳನ್ನು ಪೂಜೆ ಮಾಡಿದ, ಕೃಷ್ಣನನ್ನು ಕೊಟ್ಟು ಕಳಿಸಿದ. ಆಯ್ತು, ಸಭೆ ಮುಗಿದೋಯ್ತು. ಕೃಷ್ಣ ದ್ವಾರಕೆಗೆ ಹೋಗಿಬಿಟ್ಟ. ತತಃ ಸಂಪ್ರೇಷಯಾಮಾಸ ವಿರಾಟ ಸಹ ಬಾಂಧವೈ ಸರ್ವೇಷಾಂ ಭೂಮಿಪಾಲಾನಾಂ. ವಿರಾಟನಲ್ಲೇನೆ ಇವರು ಉಳಿದ್ರು, ಪಾಂಡವರು. ಅಲ್ಲಿ ದೂತರನ್ನ ಎಲ್ಲರಿಗೆ ಹೇಳಿ 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 ನೂರಾರು ರಾಜರಿಗೆ ದೂತರನ್ನ ಕೊಟ್ಟು ಕಳಿಸ್ತಾರೆ. ಹೀಗೆ ಯುದ್ಧವಾಗೋದಿದೆ, ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಹೇಳಿ ಕಳಿಸ್ತಾರೆ. ಸಮಾಕುಲ ಮಹೀರಾಜನ್ ಕೃಷ್ಣ ಪಾಂಡವ ಕುರು ಪಾಂಡವ ಕಾರಣಾತ್ ತತಃ ಪ್ರಜ್ಞಾವಯೋ ವೃದ್ಧಂ ಪಾಂಚಾಲ್ಯ ಸುಪುರೋಹಿತಂ ಕುರುಭ್ಯ ಪ್ರೇಷಯಾಮಾಸ ಯುಧಿಷ್ಠಿರ ಮತೆ ಸ್ಥಿತಃ. ಆಗ ಧೃತರಾಷ್ಟ್ರ ತನ್ನ ಪುರೋಹಿತನಾಗಿರತಕ್ಕ ಒಬ್ಬ ವಿದ್ವಾಂಸ ಬ್ರಾಹ್ಮಣನನ್ನ ಅವನಿಗೆ ಬೋಧನ ಮಾಡಿ ಎಲ್ಲ ಹೇಳಿ ಕಳಿಸಿ ದುರ್ಯೋಧನನ ಹತ್ರ ಕೊಟ್ಟು ಕಳಿಸ್ತಾನೆ. ಸಂಧಾನಕ್ಕಾಗಿ ಏನು ಸುದ್ದಿ ಏನು ಅಂತ ಕೇಳಿ ಬರಬೇಕು ಅಂತ ಹೇಳಿ ಕಳಿಸೋದಕ್ಕಾಗಿ ಬ್ರಾಹ್ಮಣನನ್ನ ಕೊಟ್ಟು ಕಳಿಸ್ತಾನೆ.
ಶ್ರೀಕೃಷ್ಣ ಅರ್ಪಣಮಸ್ತು.